ಫಸ್ಟ್ ಇಯರ್ಗೆ ಡೇ ಸ್ಕಾಲರ್ ಆಗಿ ಸಿದ್ಧಗಂಗಾ ವಿದ್ಯಾಸಂಸ್ಥೆಗೆ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅಭಿನಂದನೆಗಳು. ನಿಮಗೆ ಈಗಾಗಲೇ ಮೆಸೇಜ್ ಬಂದಿದೆ. 1ನೇ ತಾರೀಕಿಂದ ಸೋಮವಾರದಿಂದ ನಿಮ್ಮ ಕಾಲೇಜು ಪ್ರಾರಂಭ ಆಗ್ತದೆ. ಸೊ ಜೂನ್ 1ನೇ ತಾರೀಕು ಬೆಳಿಗ್ಗೆ 8ವರೆಗೆ ಅಸೆಂಬ್ಲಿ ಇರ್ತದೆ. ಅಷ್ಟರೊಳಗಡೆ ನೀವು ಬರಬೇಕಿರ್ತದೆ. ಯಾರು ಈಗ ಕಾಲೇಜ್ ಬಸ್ಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಿ, ನಿಮಗೆ ಈಗಾಗಲೇ ನಿಮ್ಮ ರೂಟಲ್ಲಿ ಕಾಲೇಜ್ ಬಸ್ ಬರ್ತಾ ಇದೆ ಅಂತ ಆದರೆ ನಿಮ್ಮ ಸೀನಿಯರ್ಸ್ ಏನು ನಿಂತಿರ್ತಾರೆ ಅವ್ರ ಜೊತೆಗೆ ಇದ್ದು ನೀವು ಬರಬೇಕಾಗ್ತದೆ. ನೀವು ಕಲರ್ ಡ್ರೆಸ್ಸಲ್ಲಿ ಇರ್ತೀರಿ, ಡ್ರೈವರ್ ನಿಮ್ಮನ್ನು ನೋಡಿ ಬಸ್ ನಿಲ್ಲಿಸಲ್ಲ, ನೀವೇ ಕೈ ಮಾಡಿ ನಿಲ್ಲಿಸಬೇಕಾಗ್ತದೆ. ಸೊ ನೀವು ಬಸ್ಸಿಗೆ ಬರಲಿಕ್ಕೆ ಗೊತ್ತಾಗಿಲ್ಲ ಅಂದರೆ 8ವರೆಗೆ ನೀವು ನೇರವಾಗಿ ನಿಮ್ಮ ಪೇರೆಂಟ್ಸ್ ಜೊತೆಗೆ ಬೆಳಿಗ್ಗೆ ಕಾಲೇಜಿಗೆ ಬರ್ಬೋದು. ಸಂಜೆ ಹೋಗಬೇಕಾದಾಗ ನಿಮಗೆ ಯಾವ್ಯಾವ ರೂಟ್ ಬಸ್ಸಿಗೆ ಕಳಿಸ್ಬೇಕಿದೆ ಅದನ್ನು ಆರ್ಡರ್ ಮಾಡಿ ಕಳಿಸ್ಕೊಡ್ತಾರೆ. ಮೊದಲನೇ ದಿವಸ ನಿಮಗೆ ಬೆಳಿಗ್ಗೆ 9ರಿಂದ ಸಂಜೆ 5:15 ತನಕನೂ ಕ್ಲಾಸ್ ಇರ್ತದೆ. ಹಾಗಾಗಿ ಮಧ್ಯಾಹ್ನದ ಲಂಚ್ ತರಬೇಕು, ವಾಟರ್ ಬಾಟ್ಲ್ ತರಬೇಕು. ಸೊ ನೀವು ಡ್ರೆಸ್ಸು ಈಗ ಯೂನಿಫಾರ್ಮ್ ನಿಮಗೆ 15ನೇ ತಾರೀಕಿಂದ ಕೊಡ್ತಾರೆ. ಹಾಗಾಗಿ ಅಲ್ಲಿವರೆಗೆ ನೀವು ತುಂಬ ಫಾರ್ಮಲ್ ಆಗಿರೋ ಡೀಸೆಂಟ್ ಡ್ರೆಸ್ಸನ್ನು ಹಾಕೊಂಬರ್ಬೇಕು. ಗರ್ಲ್ಸ್ ಆದರೆ ಚೂಡಿದಾರು, ಬಾಯ್ಸ್ ಪ್ಯಾಂಟ್ ಶರ್ಟ್ ಹಾಕೊಂಬರ್ಬೇಕು. ಸೊ ಟೀ ಶರ್ಟು, ಕಾಲರ್ಲೆಸ್ ಟೀ ಶರ್ಟ್ ಈ ಥರದ್ದು ಯಾವುದೋ ಅಲೋ ಇರೋದಿಲ್ಲ. ಮತ್ತು ಯಾವುದೋ ಗ್ಯಾಜೆಟ್ಸ್ ಅಲೋ ಇರೋದಿಲ್ಲ. ಫೋನ್ ಆಗಲಿ, ಸ್ಮಾರ್ಟ್ ವಾಚ್ ಆಗಲಿ ಅಂಥದ್ದು ಯಾವುದೋ ಇಲ್ಲಿ ಅಲೋ ಇರೋಲ್ಲ, ಪ್ರಾಹಿಬಿಟೆಡ್ ಇದೆ. ಸೊ ಇನ್ನು 2 ವೀಲರ್ಸು ಅಲೋ ಇರೋದಿಲ್ಲ. ಹಾಗಾಗಿ ನೀವು ಬೈಸಿಕಲ್ನಲ್ಲಿ ಬರೋದ್ರೆ ಬರ್ಬೋದಿಲ್ಲ. ನಿಮ್ಮ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ ಅಂದರೆ ಅವ್ರು ಬಂದು ಕರ್ಕೊಂಡು ಹೋಗ್ಬೋದು. ಪೇರೆಂಟ್ ಗಮನಿಸ್ರಿ, ಮೊದಲನೇ ದಿವಸ ಸಂಜೆ 5:15 ಅಷ್ಟೊತ್ತಿಗೆ ನೀವು ಬಂದರೆ ಮಕ್ಕಳು ಕ್ಲಾಸ್ ಮುಗಿಸ್ಕೊಂಡು ಬರ್ತಾರೆ, ನೀವು ಕರ್ಕೊಂಡು ಹೋಗ್ಬೋದು. ಸೊ ಬಸ್ಸಿಗೆ ಬರೋಂಥ ಸ್ಟೂಡೆಂಟ್ಸು ಬೆಳಿಗ್ಗೆ ನೀವಾಗ ಬಂದಿರ್ತೀರಿ ಅಥವಾ ಬಸ್ಸಿಗೆ ಬಂದಿರ್ತೀರಿ, ಸಂಜೆ ನಿಮಗೆ ರೂಟ್ ಬಸ್ಸನ್ನು ಹಾಕಿ ಕೊಡ್ತಾರೆ. ಒಂದು 3 ದಿವಸ ನೀವು ಓಡಾಡಿಕೊಂಡು ನಿಮಗೆ ಕನ್ವೀನಿಯೆಂಟ್ ಆಗ್ತಿದೆ ಅಂತ ಆದರೆ ನೀವು ಕಾಲೇಜಿನಲ್ಲಿ ಅದನ್ನು ಹೆಸರು ಬರೆಸ್ಲಿಕ್ಕೆ ಇರ್ತದೆ. ಈಗಾಗಲೇ ಸುಮಾರು ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ ಹಾಕ್ಕೊಂಡಿದ್ರಿ. ರಿವ್ಯಾಲ್ಯೂಷನ್ ರಿಸಲ್ಟ್ ಕೂಡ ಬಂದಿದೆ. ಕೆಲವು ಮಕ್ಕಳದು ಮಾರ್ಕ್ಸ್ ಜಂಪ್ ಆಗಿದೆ. ಸೊ ಈಗ ನೀವು ಹೊಸದಾಗಿ ನಿಮ್ಮ ಮಾರ್ಕ್ಸ್ ಏನು ಬಂದಿದೆ ಅದರದ್ದು ಒಂದು ಪ್ರಿಂಟೌಟ್ ತೊಗೋಬೇಕು. ನಿಮ್ಮ ಒರಿಜಿನಲ್ TC ನಿಮ್ಮ ಶಾಲೆಯಿಂದ ಅದನ್ನು ತೊಗೊಳ್ಲಿಕ್ಕೆ ಇರ್ತದೆ. ನೀವು ಕಾಲೇಜಿಗೆ ಒರಿಜಿನಲ್ TC ಸಬ್ಮಿಟ್ ಮಾಡ್ತೀರಿ, ಅದು ನಿಮ್ಗೆ ವಾಪಸ್ ಬರಲ್ಲ. ಮತ್ತು ಹಾಗಾಗಿ ಒರಿಜಿನಲ್ TC ಸಬ್ಮಿಟ್ ಮಾಡಲಿಕ್ಕಿಂತ ಮುಂಚೆ ಒಂದು 20 ಕಾಪಿ ನೀವು ಜೆರಾಕ್ಸನ್ನು ಮಾಡಿ ಮನೆಯಲ್ಲಿ ಇಟ್ಕೋಬೇಕು. ಸೊ ನಿಮಗೆ ಲೈಫ್ ಲಾಂಗು 10th TCಯ ಜೆರಾಕ್ಸ್ ಬೇಕಿರ್ತದೆ. ಹಾಗಾಗಿ ಕಾಪಿ ಮಾಡಿಕೊಂಡೇ ಒರಿಜಿನಲ್ TCನ ತಂದು ಕಾಲೇಜಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಇರ್ತದೆ. ನಿಮ್ಮ ಆಧಾರ್ ಕಾರ್ಡ್ನ ಜೆರಾಕ್ಸ್ ಬೇಕಾಗುತ್ತೆ. 3 ಪಾಸ್ಪೋರ್ಟ್ ಸೈಜು ಫೋಟೋ ಬೇಕಾಗ್ತದೆ. ಹಾಗೆ ನಿಮಗೆ ಯಾರಿಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಆಗ್ತದೆ ಅಂಥ ವಿದ್ಯಾರ್ಥಿಗಳು ಈಗಿದ್ದರೆ ಅದು ಕೂಡ ಒಂದು ಜೆರಾಕ್ಸ್ ಕಾಪಿನ ಸಬ್ಮಿಟ್ ಮಾಡ್ಬೋದು. ಇಲ್ಲ ನಾವು ಹೊಸದಾಗಿ ಮಾಡಿಸ್ಬೇಕಿದೆ ಅಂತಾದರೆ ನಂತರದಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. ಸೊ ಈಗ ನೀವು ಕಾಲೇಜ್ಗೆ 10,000 ಕಟ್ಟಿದ್ದೀರಿ ಅಡ್ವಾನ್ಸು. ಸೊ ಈಗ ನಿಮ್ಮ ಮಾರ್ಕ್ಸಿನ ಪ್ರಕಾರ ನಿಮಗೆ ಯಾವ ಫೀಸ್ ಸ್ಲ್ಯಾಬಲ್ಲಿ ಬರ್ತಾ ಇದೆ ಅಂತ ಚೆಕ್ ಮಾಡಿರಿ. ರಿವ್ಯಾಲ್ಯೂಷನ್, ನಿಮ್ಮ ರಿವ್ಯಾಲ್ಯೂಷನ್ ಆಗಿರೋ ಮಾರ್ಕ್ಸನ್ನು ಚೆಕ್ ಮಾಡ್ತೀರಿ. ಸೊ ಆ ಸ್ಲ್ಯಾಬ್ ಎಲ್ಲಿಗೆ ಬರ್ತಾ ಇದೆ ಅದರ ಮೊದಲನೇ ಇನ್ಸ್ಟಾಲ್ಮೆಂಟ್ ಏನೋ ನೀವು 10,000 ಕಟ್ಟಿದರೆ ಅದು ಬಿಟ್ಟು ಇನ್ನು ಉಳಿದಂಥ ಅಮೌಂಟನ್ನು ನೀವು ಕಾಲೇಜಿಗೆ ಕಟ್ಟಲಿಕ್ಕೆ ಇರ್ತದೆ. ಇದು ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಇರ್ತದೆ ಅಂತಾದರೆ ನೀವು ಪೇರೆಂಟ್ಸ್ ಬಂದಂಥವ್ರು ಆನ್ಲೈನ್ಗೆ ನೀವು ವ್ಯವಸ್ಥೆ ಮಾಡ್ಕೊಂಡು ಬರಬೇಕಾಗ್ತದೆ. ಇನ್ನು ಉಳಿದಾಗೆ ಯಾರಿಗಾಗಲೇ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟು ಕಟ್ಟಿ ಆಗಿದೆ, ಅದರದ್ದು ಅಷ್ಟು ಅಮೌಂಟ್ ಆಗಿದೆ ಅಂತಾದರೆ ಅವರಿಗಿದು ಅಪ್ಲೈ ಆಗಲ್ಲ. ಇನ್ನು ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟ ಹಾಗೆ ನೀವು NCERT ಟೆಕ್ಸ್ಟ್ ಬುಕ್ಕನ್ನು ಪರ್ಚೇಸ್ ಮಾಡಲಿಕ್ಕೆ ಇರ್ತದೆ. ಈಗಾಗಲೇ ನಿಮ್ಮ ಅಣ್ಣ ಅಕ್ಕ ಯಾರ್ದಾದ್ರೂ ಇದ್ದರೆ ಅವರ ಕಂಪ್ಲೀಟ್ ಸೆಟ್ NCERT ಟೆಕ್ಸ್ಟ್ ಬುಕ್ಕನ್ನು ತೊಗೋಬೇಕು. ಇಲ್ಲ ಅಂತ ಆದರೆ ಇದು ಮಾರ್ಕೆಟ್ನಲ್ಲಿ ಈ ವರ್ಷ ಅವೈಲೇಬಲ್ ಇಲ್ಲ ಅಂತ ಹೇಳಿ ಗೌರ್ಮೆಂಟ್ನವ್ರು ಹೇಳಿದ್ದಾರೆ. ಏನೇ ತೊಗೊಳ್ಳೋದಿದ್ರೂ ಗೌರ್ಮೆಂಟ್ ಥ್ರೂನೇ ತೊಗೋಬೇಕು ಅಂತ ಹೇಳಿ. ಈಗಾಗಲೇ ನಾವು ಕಾಲೇಜ್ ಕಡೆಯಿಂದ ಒಂದು 500 ಸೆಟ್ಟಿಗೆ ನಾವು ಈಗಾಗಲೇ ಇಂಡೆಂಟ್ ಹಾಕಿ ತೊಗೊಂಡಿದೆ. ಅದು ಯಾವಾಗ ಸಪ್ಲೈ ಬರ್ತದೆ ಆವತ್ತಿನ ದಿವಸ ನಿಮಗೆ ಅದರ ಚಾರ್ಜ್ ಹೇಳ್ತಾರೆ, ಅದು ನೀವು ಕಟ್ಟಿ ತೊಗೋಬಹುದು. ಇನ್ನು ಏನೇನು ಬೇಕಾಗ್ತದೆ ಒಂದು ಚೆಕ್ ಲಿಸ್ಟ್ ಕಳಿಸಿದೆ, ಆದರೆ ರಫಾಗಿ ಒಂದು ಸರಿ ಹೇಳಿಬಿಡ್ತೀನಿ ನಾನು. ನಿಮಗೆ ಒಂದು ಡಜನ್ ಕಿಂಗ್ ಸೈಜ್ ಬುಕ್ಸ್ ಬೇಕಿರ್ತದೆ, ರೂಲ್ಡ್ ಅಥವಾ ಅನ್ರೂಲ್ಡ್. ಪೆನ್ಸ್ ಬೇಕಿರ್ತದೆ. ನೀವು ಶೂ ತೊಗೋಬೇಕಿರ್ತದೆ ಬ್ಲ್ಯಾಕ್ ಕಲರು. ಸೊ ಬಾಯ್ಸು ಒಳ್ಳೆ ಲೆದರ್ ಶೂನ ತೊಗೊಳ್ರಿ, ಯಾಕಂದರೆ 2 ಇಯರ್ಸ್ ನಿಮ್ಗೆ ಅದು ಬಾಳಿಕೆ ಬರಲಿಕ್ಕೆ ಇರ್ತದೆ. ಗರ್ಲ್ಸಿಗೆ ಕೂಡ ಒಳ್ಳೆ ಕ್ವಾಲಿಟಿ ಶೂನ ನೀವು ತೊಗೋಬೇಕು. ಕಾಲೇಜ್ ಕಡೆಯಿಂದ ನಿಮಗೆ ಏನೇನೋ ಕೊಡ್ತಾರೆ. ಒಂದು ಕಾಂಪಿಟೇಟಿವ್ ಬುಕ್ಸ್, ನಿಮಗೆ ನೀಟು, JEE, CETಗೆ ಸಂಬಂಧಪಟ್ಟ ಹಾಗೆ ಕಾಂಪಿಟೇಟಿವ್ ಬುಕ್ಸ್ ಕೊಡ್ತಾರೆ. PUCಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸ್ಟಡಿ ಮೆಟೀರಿಯಲ್ನ ಕೊಡ್ತಾರೆ. ಹಾಗೆ ರೆಕಾರ್ಡು, ಮ್ಯಾನ್ಯುಯಲ್ ಬುಕ್ಸನ್ನು ಕೊಡ್ತಾರೆ. ನಿಮಗೆ ಯೂನಿಫಾರ್ಮ್ ಅಂತ ಬಂದರೆ 2 ಜೊತೆ ಬ್ಲೂ ಯೂನಿಫಾರ್ಮು ಮತ್ತು 1 ಜೊತೆ ವೈಟ್ ಯೂನಿಫಾರ್ಮ್ ಕೊಡ್ತಾರೆ. ಎಪ್ರಾನ್ ಕೊಡ್ತಾರೆ, ಟೈ ಬೆಲ್ಟು, ಸಾಕ್ಸ್ ಕೊಡ್ತಾರೆ. ಸೊ ಇದಿಷ್ಟು ಕಾಲೇಜ್ ಕಡೆಯಿಂದ ನಿಮಗೆ ಸಿಗ್ತದೆ 15ನೇ ತಾರೀಕು ನಂತರ. ಸೊ ಅಲ್ಲಿವರೆಗೂ ನಿಮಗೆ NCERT ಬುಕ್ ಬೇಕಿರ್ತದೆ. ಮುಂಚೆ ನಿಮ್ಮ ಹತ್ರ ಇದ್ದರೆ ಅದನ್ನು ಸೆಟ್ಟನ್ನು ತೊಗೊಂಡು ಬನ್ನಿರಿ. ನೋಟ್ಬುಕ್ಕನ್ನು ಪರ್ಚೇಸ್ ಮಾಡಿಕೊಳ್ಳ್ರಿ, ಶೂ ಪರ್ಚೇಸ್ ಮಾಡಿಕೊಳ್ಳ್ರಿ. ಇನ್ನು ಉಳಿದ ಹಾಗೆ ಯಾವಾಗ ಟೆಕ್ಸ್ಟ್ ಬುಕ್ ಇಲ್ಲಿ ಬರ್ತದೆ ಅವಾಗ ನಿಮಗೆ ಹೇಳ್ತಾರೆ, ಅವಾಗ ಟೆಕ್ಸ್ಟ್ ಬುಕ್ಕನ್ನು ಪರ್ಚೇಸ್ ಮಾಡಬೇಕಿರ್ತದೆ. ಓಕೆ, ಮೊದಲು ಒಂದು ವಾರ ನಿಮಗೆ ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾರೆ. ಬ್ರಿಡ್ಜ್ ಕೋರ್ಸ್ ಅಂದರೆ ಈಗ 10th ನಾವೇನು ಓದ್ಕೊಂಡು ಬಂದಿದ್ದೀವಿ, 10th ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದರೂ ಕೂಡ PUನ ಕ್ವಾಲಿಟಿಗೆ ನಮ್ಮ ನಾಲೆಜ್ ಅಷ್ಟು ಶಾರ್ಪ್ ಆಗಿರಲ್ಲ. ಸೊ ಹಾಗಾಗಿ ಫಸ್ಟ್ 1 ವೀಕ್ ನಿಮಗೆ ಬ್ರಿಡ್ಜ್ ಕೋರ್ಸ್ ಮಾಡ್ತಾರೆ. ಅಲ್ಲಿಗೆ ನಿಮಗೆ 10th ಮತ್ತು PUC ಮಧ್ಯಕ್ಕೆ ನಿಮ್ಗೆ ಏನು ಗ್ಯಾಪ್ ಆಗಿದೆ ಅದನ್ನು ಮರ್ಜ್ ಮಾಡಲಿಕ್ಕೆ
ಸೊ ಅದಿಷ್ಟು ಆದ ನಂತರ ನಿಮಗೆ ಸಿಲೆಬಸ್ ಪ್ರಾರಂಭ ಆಗ್ತದೆ. ಸ್ಟೂಡೆಂಟ್ಸ್ ಒಂದು ಗಮನಿಸಿರಿ, ಸಿಲೆಬಸ್ ಏನು ಪ್ರಾರಂಭ ಆಗ್ತದೆ, ಫಸ್ಟ್ ಡೇ ಈ ಕ್ಲಾಸಸ್ ಏನಿರ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಇರ್ತದೆ. ನಿಮಗೆ ಫೌಂಡೇಶನ್ ಚೆನ್ನಾಗಾಯಿತು ಅಂತಾದರೆ ಮಾತ್ರ ನಿಮ್ಮ ಕಾನ್ಸೆಪ್ಟ್ಸನ್ನು ನೀವು ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಬಿಲ್ಡಪ್ ಮಾಡ್ಬೋದು. ಬೇಸಿಕ್ಸೇ ಮಿಸ್ ಆಗುತ್ತೆ ಅಂತಾದರೆ ಆವಾಗ ನಿಮಗೆ ಡಿಫಿಕಲ್ಟ್ ಆಗ್ತದೆ. ನಿಮ್ಮ ಸೆಕ್ಷನ್ ಯಾವುದು ಮತ್ತು ನಿಮ್ಮ ಯಾವ ಕ್ಲಾಸ್ ರೂಮ್ಸು ಅಲರ್ಟ್ ಆಗ್ತದೆ ಇದನ್ನು ನಿಮಗೆ ಆನ್ಲೈನಲ್ಲಿ ಕಳಿಸ್ಕೊಡ್ತಾರೆ. ಸೊ ಅಲ್ಲಿವರೆಗೂ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಇನ್ನು ಮತ್ತೇನಾದರೂ ಇದ್ದರೆ ನಾನು ನಿಮಗೆ ವಿಡಿಯೋ ಮೆಸೇಜನ್ನು ಹಾಕ್ತೀನಿ. ಈಗಾಗಲೇ ಹೇಳಿದಾಗೆ ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಫೀಸ್ ಏನಿರ್ತದೆ ಅದನ್ನು ನೀವು ಕಾಲೇಜ್ ಪ್ರಾರಂಭ ಆಗಲಿಕ್ಕಿಂತ ಮುಂಚೆ ಕಟ್ಟಲಿಕ್ಕಿರ್ತದೆ. ಓಕೆ, ಥ್ಯಾಂಕ್ ಯು.